ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 347ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಸೀತೆಯು ರಾವಣನ ಆಮಿಷದ ಮಾತುಗಳನ್ನು ಕೇಳಿ ಸಿಟ್ಟಿನಿಂದ ಅವನಿಗೆ ಎಚ್ಚರಿಕೆ ಮಾತುಗಳನ್ನು ಆಡ್ದ. ಅದನ್ನು ಕೇಳಿಕೊಂಡು ರಾವಣನಿಗೆ ಸಿಟ್ಟು ಬರ್ತಿದೆ. ಅವನು ಸೀತೆಗೆ 2 ತಿಂಗಳ ಗಡುವನ್ನು ಕೊಡ್ತಾನೆ. 2 ತಿಂಗಳ ಅವಧಿಯಲ್ಲಿ ನೀನಾಗಿಯೇ ಪರಿವರ್ತನೆಗೊಂಡು ಮನಸ್ಸನ್ನು ಬದಲಿಸಿಕೊಂಡು ರಾಮನನ್ನು ಮರೆತು ನನ್ನ ಪತ್ನಿಯಾಗಿ ಅರ್ಪಣೆ ಮಾಡಲಿಕ್ಕೆ ನೀನಾಗಿ ಯಾವಾಗ ಬರ್ತೀಯ, ಸ್ವಂತ ಬರ್ತೀಯ, ಆವಾಗ ನೀನು ಸ್ವೀಕಾರ ಮಾಡ್ತೇನೆ. ಅದಕ್ಕೆ 2 ತಿಂಗಳ ಗಡುವು ಕೊಡ್ತೇನೆ. ಆ 2 ತಿಂಗಳದಾಗ ನೀನು ಒಪ್ಪಲಿಲ್ಲ ಅಂದ್ರೆ 2 ತಿಂಗಳ ಮುಗಿದ ತಕ್ಷಣ ನಿನ್ನನ್ನು ಎಳ್ಕೊಂಡು ನನ್ನ ಅಡುಗೆ ಮನೆಗೆ ತೊಗೊಂಡು ಹೋಗಿ ಕತ್ತರಿಸಿ ಭಕ್ಷ್ಯ ತಯಾರು ಮಾಡಿ ನಿನ್ನನ್ನು ನಾನು ಭಕ್ಷಿಸುತ್ತೇನೆ, ತಿನ್ನುತ್ತೇನೆ ಅಂಥೇಳಿ ಎಚ್ಚರಿಕೆ ಮಾತು ಹೇಳುತ್ತಾ ರಾಕ್ಷಸಿನಿಯರಿಗೆ ಹೇಳ್ತಾಳೆ, ಇವರನ್ನು ಎಳೆದುಕೊಂಡು ಅಶೋಕವನಕ್ಕೆ ತೊಗೊಂಡು ಹೋಗ್ರಿ. ಅಶೋಕವನದಲ್ಲಿ ನಿಮಗೇನು ಸಾಧ್ಯ ಆಗೈತಿ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಇವಳನ್ನು ಪಳಗಿಸಿರಿ ಅಂಥೇಳಿ ಹೇಳ್ತಾನೆ. ಅದೇ ರೀತಿಯಾಗಿ ಅವರು ಸೀತೆಯನ್ನು ಅಶೋಕವನಕ್ಕೆ ತಗೊಂಡು ಹೋಗ್ತಾರೆ ಮತ್ತು 24 ಗಂಟೆ ದಿನ ಮತ್ತು ರಾತ್ರಿ ಸೀತೆಯನ್ನು ಅಶೋಕವನದಲ್ಲಿ ಅವರು ಸುತ್ತುವರೆದುಕೊಂಡು ಕಾವಲ ಮಾಡ್ತಿರ್ತಾರೆ. ಇದು ಇಲ್ಲಿ ತನಕ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಹೋಗಿ ಲಂಕೆಯಲ್ಲಿ ಸೀತೆಯನ್ನು ಅಶೋಕವನದಲ್ಲಿ ಇಲ್ಲಿ ತನಕ ಏನು ನಡೀತೆ ಅನ್ನೋದನ್ನು ನಾವು ಕೇಳಿದ್ವಿ. ಇನ್ನು ಆ ಕಡೆಗೆ ಅಂದರೆ ರಾಮ ಸೀತೆಯ ಒಂದು ಕೋರಿಕೆಯ ಮೇರೆಗೆ ಆ ಚಿನ್ನದ ಜಿಂಕೆಯನ್ನು ಭೇಟಿ ಮಾಡಲಿಕ್ಕೆ ಹೋಗಿರ್ತಾನೆ ಮತ್ತು ಆ ಒಂದು ಧ್ವನಿ ಕೇಳಿದಂಥ ಸಹಾಯ ಕೋರಿದ ಧ್ವನಿ ಕೇಳಿದಾಗ ಲಕ್ಷ್ಮಣನನ್ನು ಅವಳು ಹೀಯಾಳಿಸ್ತಾಳೆ, ಬೆದರಿಸಿ ಕಳಿಸ್ತಾಳೆ. ಲಕ್ಷ್ಮಣ ಅವರಿಬ್ಬರು ಹೋದ ಕೂಡಲೇ ಈ ಕಡೆ ಸೀತೆಯನ್ನು ವಾಪಸ್ಕೊಂಡು ಬಂದಿರ್ತಾನೆ ರಾವಣ. ಅವರಿಬ್ಬರು ಅಲ್ಲಿಂದ ಮತ್ತು ಪಂಚವಟಿ ಆಶ್ರಮಕ್ಕೆ ಬರೋದ ಅಲ್ಲಿ ಏನು ನಡೀತೆ ಅನ್ನೋದನ್ನು ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ವಧೆ ಮಾಡಿ ಜಿಂಕೆ ರೂಪಿ ರಾಕ್ಷಸ ಮಾರೀಚನ ರಾಮ ಹಿಂದಿರುಗಿದ ಆಶ್ರಮಕ್ಕೆ. ಮಾರೀಚನ ಕೊಂದ ಅದೆಲ್ಲ ಕೂತಂತ್ರನೂ ಗೊತ್ತಾಗಿತ್ತು ಅವ್ರಿಗೆ. ಅಲ್ಲಿಂದ ಅವೇನು ಮಾಡಿದ್ರೆ ತನ್ನ ಆಶ್ರಮಕ್ಕೆ ಪಂಚವಟಿ ಆಶ್ರಮಕ್ಕೆ ಹಿಂದಿರುಗ್ತಾನೆ. ಕುತೂಹಲದಲ್ಲಿ ಮೈಥಿಲಿಯತ್ತ ಬರುತ್ತಿದ್ದ ರಾಮನ ಬೆನ್ನಟ್ಟಿತ್ತು ಕ್ರೂರ ಧ್ವನಿಯ ನರಿ ಹಿಂದಿನಿಂದ. ರಾಮ ಈ ಕಡೆ ಬರಾಗತ್ತಿದ್ದ ಮೈಥಿಲಿಯನ್ನು ನೆನೆಸಿಕೊಂಡು ಸೀತೆಯನ್ನು ನೆನಪಿಸಿಕೊಂಡು ಪಂಚವಟಿ ಆಶ್ರಮದತ್ತ ಬರ್ತಾ ಇದ್ದ. ಅವನ ಹಿಂದಿನಿಂದ ಒಂದು ಪ್ರಕಾರದ ಭಯಾನಕ ಒಂದು ನರಿ ಬೆನ್ನತ್ತಿತ್ತು. ನರಿ ಹಿಂದಿನಿಂದ ಬೆನ್ನತ್ತಿತ್ತು. ಕ್ರೂರ ನರಿ ಧ್ವನಿ ಮಾಡುತ್ತಾ ಬೆನ್ನತ್ತಿತ್ತು. ಮಾರೀಚನಷ್ಟೇ ಭಯಾನಕ ನರಿ ಕಂಡು ರಾಮ ಸೀತೆ ಸಂಕಷ್ಟದಲ್ಲಿರುವ ಸಂಕೇತವನ್ನು ಕಂಡನು. ಇವ ಅವನೊಂದು ಅಪಶಕುನ ಆತ. ಈ ಮಾರೀಚ ಹೆಂಗೆ ಭಯಾನಕ ಇದ್ದ ಅದೇ ಭಯಾನಕ ಧ್ವನಿಯಲ್ಲಿ ರೂಪದಲ್ಲಿ ತನಗೆ ಬೆನ್ನಹತ್ತಿದಂಥ ನರಿಯನ್ನು ನೋಡಿಕೊಂಡು ಅವನಿಗೆ ಅಪಶಕುನ ಇತ್ತು. ಆ ಅಪಶಕುನದ ಸಂಕೇತ ಏನಾಗಿತ್ತಂದ್ರೆ ಅವನಿಗೆ ಸೀತೆಗೇನೋ ತೊಂದರೆ ಆಗಿದೆ ಅನ್ನೋ ಹಂಗೆ ಅವನ ಮನಸ್ಸಿನಾಗ ಅದು ಭಾವನೆಗೆ ಸಂದೇಹಗಳು ಬರಕ್ಕೆ ಹಿಡಿತವೆ. ಮುಂದೆ ಮಾರೀಚ ತನ್ನಂತೆ ಕೂಗಿದ ಧ್ವನಿ ಸೀತೆ ಇಲ್ಲವೇ ಲಕ್ಷ್ಮಣ ಕೇಳಿದರೆ ಸೀತೆಯನ್ನು ಬಿಟ್ಟು ನನ್ನಂತ ಬರುವನು ಲಕ್ಷ್ಮಣ. ಮಾರೀಚ ಏನು ಮಾಡ್ಯಾನ, ನನ್ನ ಧ್ವನಿ ಹಂಗೆ ಮಾಡಿ ಸೀತೆ ಹೆಸರು ಮತ್ತು ಲಕ್ಷ್ಮಣ ಹೆಸರು ತೊಗೊಂಡಾನ. ಅದಕ್ಕೆ ಇದನ್ನು ಕೇಳಿಕೊಂಡು ಲಕ್ಷ್ಮಣ ನಿಶ್ಚಿತವಾಗಿ ನನ್ನ ಕಡೆ ಬಂದುಬಿಡ್ತಾನವ, ಖಂಡಿತವಾಗಿ ನನ್ನ ಕಡೆ ಬರ್ತಾನ. ಸೀತೆಯಿಂದ ನನ್ನ ಲಕ್ಷ್ಮಣನ ದೂರ ಸರಿಸುವ ಮಾರೀಚನ ಕುತಂತ್ರವಿದು. ನನ್ನ ಹುಡುಕೊಂಡು ಲಕ್ಷ್ಮಣ ಬರ್ತಾನ, ನಾ ಇಲ್ಲಿರ್ತೇನೆ, ಸೀತೆ ಒಬ್ಬಳ ಆಗ್ತಾಳೆ. ಸೀತೆಗೆ ತೊಂದರೆ ಕೊಡೋ ಉದ್ದೇಶದಿಂದ ಈ ಮಾರೀಚೆಗೆ ಕುತಂತ್ರ ಮಾಡಿದಾನ ಅಂಥೇಳಿ ರಾಮನಿಗೆ ಸಂದೇಶವಾಗ್ತಿದೆ ಮತ್ತು ಅವನಿಗೆ ಪಕ್ಕ ಅನ್ನಿಸ್ತಿದೆ. ಸೀತೆಯಿಂದ ನನ್ನ ಲಕ್ಷ್ಮಣನನ್ನು ದೂರ ಸರಿಸುವ ಮಾರೀಚನ ಕುತಂತ್ರವಿದ್ದು. ನನ್ನ ಅನುಪಸ್ಥಿತಿಯಲ್ಲಿ ಸೀತೆ ಲಕ್ಷ್ಮಣ ಸುರಕ್ಷಿತರೇ. ನನ್ನ ಅನುಪಸ್ಥಿತಿಯಲ್ಲಿ ನಾನು ಬೆನ್ನತ್ತಿ ಜಿಂಕೆಯನ್ನು ಓಡಿಸ್ಕೊಂಡು ಬರಾಕತ್ತಿದ್ನಿ, ನಾಲಿರೋಕ್ಕಿಲ್ಲ. ಮತ್ತು ನಾಲಿಂದ ಇಲ್ಲದ ಹೇಳಿದಾಗ ಸೀತೆ ಮತ್ತು ಲಕ್ಷ್ಮಣ ಸುರಕ್ಷಿತರೇ. ಅಲ್ಲಿ 2 ಮತ್ತೆ ಅವ್ನು ಡೌಟ್ ಬರ್ತದೆ. ಲಕ್ಷ್ಮಣ ಏನು ಬಂದವನು ನನ್ನ ಕಡೆ, ಏನು ಇಬ್ಬರು ಅಲ್ಲೇ ಅದಾರೋ ಮತ್ತು ಇಬ್ಬರು ಸುರಕ್ಷಿತ ಅದಾರೋ ಇಲ್ಲೋ, ಈ ಅಪಶಕುನಗಳ ಕೇಳಕತ್ತಾನ ಅವನ ಮನಸ್ಸಿನಲ್ಲಿ ಮತ್ತಷ್ಟು ಏನಾಗ್ತಿದೆ, ಅವನಿಗೆ ಸಂದೇಹಗಳು ಹುಟ್ಟಾಕಿಡ್ತವೆ. ಜನಸ್ಥಾನದ ಸೇಡಿಗಾಗಿ ರಾಕ್ಷಸರು ಹೆಣೆದ ತಂತ್ರವಿದು. ಅವನಿಗೆ ತಕ್ಷಣ ಹಿಂದಿನ ಘಟನೆ ಬಂದುಬಿಡ್ತದೆ. ಇದನ್ನು ಯಾರು ಮಾಡಿರಬೇಕು ಅಂದ್ರೆ ರಾಕ್ಷಸರು ಮಾಡಿರ್ಬೇಕು. ಯಾಕೆ ಮಾಡಿರ್ಬೇಕಂದ್ರೆ ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನ ದೂಷಣ ಮತ್ತು ಋಷಿರ ಇವ್ರನ್ನೆಲ್ಲ ಕೊಂದಿರ್ತಾನೆ.
ಇದನ್ನೊಂದು ಸೇಡಿಗಾಗಿ ರಾಕ್ಷಸರ ಈ ಕುತಂತ್ರ ಮಾಡಿದರೆ ಅಂತ ಹೇಳಿ ಸಂದೇಹ ಬರ್ತದೆ. ಹೀಗೆ ಹಲವಾರು ಸಂದೇಹ ವಿಚಾರಗಳು ಚಿಗುರಿದವು ರಾಮನ ಮನದಲ್ಲಿ. ಎಲ್ಲ ಒಂದಿಲ್ಲ ಒಂದೊಂದು ಸಹಜರದು. ಏನೋ ಒಂದು ದುರ್ಘಟನೆ ಆಯಿತು ಅಂದರೆ ಮನುಷ್ಯನ 108 ವಿಚಾರಗಳು ಬರೋಕ್ಕಿರ್ತಾವೆ. ಇವತ್ತರೂ ಹಾಗೆ ಮನುಷ್ಯನ ಮನಸ್ಥಿತಿನ ಹಾಗೆ ಇದೆ. ಇವತ್ತು ಕೂಡ ಏನೇ ಒಂದು ದುರ್ಘಟನೆ ನಡೆಯುತ್ತೆ ಅಂದರೆ ಲೈಫ್ದಾಗ, ಆವಾಗ ಈ ಕಾರಣ ಏನಿರಬೇಕು ಅಂಥೇಳಿ ಆವಾಗ ಯಾರ್ಯಾರ ಮ್ಯಾಗ ಆಲೋಚನೆಗಳನ್ನು, ಯಾರ್ಯಾರ ಮ್ಯಾಗ ಸಂದೇಹಗಳನ್ನು ಮಾಡಲಿಕ್ಕೆ, ಏನೇನು ಸಂದೇಹಗಳನ್ನು ಮಾಡಲಿಕ್ಕೆ ಮನಸ್ಸು ಶುರು ಮಾಡ್ತಿದೆ. ಇದು ಮನುಷ್ಯನ ಮನಸ್ಸಿನ ಸ್ಥಿತಿಗತಿ. ಇದು ನರಿ, ಅಪಶಕುನ, ಜಿಂಕೆ ರೂಪಿ ರಾಕ್ಷಸ ಘಟನೆಗಳನ್ನು ನೆನಪಿಸಿ ಆಶ್ರಮದತ್ತ ರಾಮ ನಡೆದ ವೇಗದಲ್ಲಿ. ಒಂದು ಕಡೆಗೆ ಅದು ಒಂದು ಭಯಾನಕ ನರಿ ಬೆನ್ನತ್ತಿತ್ತು ಕೂಕೊಂತ, ಅದೊಂದು ಅಪಶಕುನ. ಎರಡನೇದು ಈ ಜಿಂಕೆ ರೂಪಿ ರಾಕ್ಷಸ, ಇವನು ಬೆನ್ನ ಹತ್ತಿ ಬಂದಿರ್ತಾನೆ, ಅವನು ಹೊಡೆದಿರ್ತಾನೆ. ಇವೆರಡೂ ಘಟನೆಗಳನ್ನು ನೆನಪಿಸಿಕೊಂಡು ಅವೇನು ಮಾಡ್ತಾನೆ, ಆದಷ್ಟು ಬೇಗ ನನ್ನ ಆಶ್ರಮ ಕಡೆ ಹೋಗ್ಬೇಕಂತ ಹೇಳಿ ರಾಮ ತನ್ನ ವೇಗವನ್ನು ಹೆಚ್ಚಿಸ್ಕೊಳ್ತಾನೆ. ಸಂದೇಹದಲ್ಲಿ ರಾಮ ಜನಸ್ಥಾನ ತಲುಪಿದ. ರಾಮನ ಬಳಿ ಬಂದವು ದುಃಖ ತುಂಬಿದ ಹೃದಯದಿ ಪಕ್ಷಿ ಪ್ರಾಣಿಗಳು. ಅವ ಬಹುಬೇಗ ಬಂದ ಆಶ್ರಮಕ್ಕೆ ಬರ್ತಾನೆ. ಆಶ್ರಮಕ್ಕೆ ರಾಮ ಬರುತ್ತಲೇ ಆಶ್ರಮದ ಸುತ್ತಮುತ್ತ ಇದ್ದಂತಹ ಈ ಪಕ್ಷಿ ಪ್ರಾಣಿಗಳು ಏನು ಸೀತೆಯ ಅಪಹರಣ ದೃಶ್ಯವನ್ನು ಕಂಡಿದ್ದು, ಅವು ಎಲ್ಲನೂ ಸಂಕೇತ ಕೊಡುವುದಕ್ಕಾಗಿ ರಾಮನ ಬಳಿ ಓಡಿ ಬರ್ತವೆ. ತನ್ನ ಸುತ್ತುವರಿದ ದುಃಖಿತ ಜೀವಿಗಳ ಕಂಡು ರಾಮ ಸಂದೇಹದಿ ಆಶ್ರಮದತ್ತ ಓಡಿದನು. ಇನ್ನೂ ಮುಂದಿದ್ದ ಆಶ್ರಮ, ಇವೆಲ್ಲ ಅವನು ಬೆನ್ನತ್ತಿ ಬರ್ತಾವ. ಅವರ ಮುಖದ ದೈಹಿಕ ಭಾಷೆಯನ್ನು ನೋಡ್ಕೊತಾನೆ. ಇಲ್ಲಿ ದೈಹಿಕ ಭಾಷೆ ಭಾಳ ಮುಖ್ಯ. ಈಗ ನಾವು ಏನು ಸ್ವರಗಳನ್ನು ಉಪಯೋಗ ಮಾಡ್ಕೊಂಡು ಏನು ನಾವು ಮಾತಾಡ್ತೀವಲ್ಲ, ಈ ಭಾಷೆಗಿಂತಲೂ ದೈಹಿಕ ಭಾಷೆ ಪ್ರಾಣಿಗಳ ಭಾಷೆನೂ ತಿಳಿತದೆ. ನಮ್ಮ ಭಾಷೆ ಪ್ರಾಣಿಗೆ ಗೊತ್ತಿದೆ. ಪ್ರಾಣಿ ಜೊತೆಗೆ ನಾವು ದೈಹಿಕ ಭಾಷೆಯಿಂದ ಕಮ್ಯುನಿಕೇಟ್ ಮಾಡ್ಬೋದು. ಅದಕ್ಕೆ ಇಲ್ಲಿ ಅವುಗಳ ಒಂದು ದೈಹಿಕ ಭಾಷೆಯನ್ನು ನೋಡಿಕೊಂಡು ರಾಮನಿಗೆ ಸಂದೇಹ ಬರ್ತದೆ. ರಾಮನ ದರ್ಶನಕ್ಕಾಗಿ ದುಃಖಿತ ಲಕ್ಷ್ಮಣ ಬಂದ. ಸಂದೇಹದಿ ದುಃಖಿತ ರಾಮ ಲಕ್ಷ್ಮಣ ಜನಸ್ಥಾನದಲ್ಲಿ ಕೂಡಿದರು. ಅದೇ ವೇಳೆಯಲ್ಲಿ ಅಣ್ಣನ ಹುಡುಕ್ಯಾಡ್ಕೊಂಡು ಮತ್ತು ಅವನು ಏನು ಮಾಡಿರ್ತಾನೆ, ಲಕ್ಷ್ಮಣ ಬಂದಿರ್ತಾನೆ. ಇಬ್ಬರು ಕೂಡಿ ಎಲ್ಲಿ ಕೂಡ್ತಾರಂದ್ರೆ ಜನಸ್ಥಾನದಲ್ಲಿ ಕೂಡ್ತಾರೆ. ರಾಕ್ಷಸರ ಅರಣ್ಯದಲ್ಲಿ ಸೀತೆಯನ್ನು ಬಿಟ್ಟು ಬಂದ ಲಕ್ಷ್ಮಣನ ನೋಡಿ ರಾಮ ಓಡಿ ಬಂದ. ಅಲ್ಲಿ ನೋಡ್ತಾನೆ, ಲಕ್ಷ್ಮಣ ಒಬ್ಬ ಬರ್ತಿರ್ತಾನೆ, ಸೀತೆ ಎಲ್ಲೂ ಕಾಣಿಸೋದಿಲ್ಲ. ಮತ್ತಷ್ಟು ಗಬರಾಯಿಸ್ತಾನ, ಏನೋ ಇದು ಕೆಟ್ಟ ಒಂದು ಗಳಿಗೆ ಘಟಿಸಿ ಹೋಗಿದೆ ಅಂಥೇಳಿ. ಅವಾಗ ರಾಮ ಲಕ್ಷ್ಮಣನತ್ತ ಓಡಿ ಬರ್ತಾನೆ. ಲಕ್ಷ್ಮಣನ ಎಡಗೈ ಹಿಡಿದು ದುಃಖದಿ ರಾಮ ನುಡಿದ. ಓಡಿ ಬಂದವನ ತಮ್ಮನ ಎಡಗೈ ಹಿಡಿತಾನೆ. ಹಿಡಿದವನ ಅವನ ಪ್ರಶ್ನೆ ಇದನ್ನು ಮಾತುಗಳನ್ನು ಮಾತಾಡ್ತಾನೆ. ಸೀತೆಯನ್ನು ಬಿಟ್ಟು ಹೋದದ್ದು ಶೋಚನೀಯ. ನೀ ಸೀತೆಯನ್ನು ಯಾಕೆ ಬಿಟ್ಟು ಹೋದಿಪ್ಪ ನೋಡ್ಲಿಪ್ಪ ಅಲ್ಲೇ ಪ್ರಶ್ನೆ ಕೇಳ್ತಾನೋ. ನೀ ಸೀತೆಯನ್ನು ಬಿಟ್ಟು ಹೋದದ್ದು ಶೋಚನೀಯ. ಓ ಲಕ್ಷ್ಮಣ, ನಾವು ಸುರಕ್ಷಿತರೇ. ಹಂಗಾರೆ ನೀನೇ ಹೇಳು, ನಾವು ಈಗೇನು ಸುರಕ್ಷಿತರ ಅದೀವ, ಇಲ್ಲವೇ ಏನಾದರೂ ದುರ್ಘಟನೆ ನಡೆದು ಹೋಯ್ತಾ ನಾನು ಇಲ್ಲದಾಗ ಅಂತ ಲಕ್ಷ್ಮಣನನ್ನು ರಾಮ ಪ್ರಶ್ನೆ ಮಾಡ್ತಾನೆ. ಅಪಶಕುನಗಳ ಪ್ರಕಾರ ಕಳೆದುಕೊಂಡಿದ್ದೇವೆ ನಾವು ಸೀತೆಯನ್ನು. ರಾಮ ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಅದಿ, ನಾನು ಅದನ್ನು ಸೀತೆ ಇಲ್ಲ. ನನಗೆ ಕಾಣಿಸುವಂಥ ಅಪಶಕುನಗಳ ಪ್ರಕಾರ ನಾವು ಸೀತೆಯನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳಿ ಸ್ಪಷ್ಟವಾಗಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಸೀತೆಯನ್ನು ಕೊಂದಿರಬೇಕು, ಇಲ್ಲವೇ ಅಪಹರಿಸಿರಬೇಕು ರಾಕ್ಷಸರು. ರಾಕ್ಷಸರ ಮ್ಯಾಗ ಬಂತ. ಯಾಕಂದರೆ ಹಿಂದೆ ನಡೆದಂಥ ಘಟನೆ, ರಾಕ್ಷಸರ ಜೊತೆ ಯುದ್ಧ ಆಗಿರ್ತದ. ಈ ಒಂದು ಕುಕೃತ್ಯ ಮಾಡೋರು ಯಾರಪ್ಪ ಅಂದ್ರೆ ರಾಕ್ಷಸರ ಸೇಡಿನ ದೃಷ್ಟಿಯಿಂದ ಅವರೇ ಮಾಡೋರ. ಆಕಿನ ಬೇಕಾದ್ರೆ ಕೊಂದಿರಬೇಕು ಅಂದ, ಇಲ್ಲಂದ್ರೆ ಅಪಹರಿಸ್ಕೊಂಡು ಹೋಗಿರಬೇಕು. ರಾಕ್ಷಸರನ್ನ ಈ ಕೃತ್ಯವನ್ನು ಮಾಡಿರ್ಬೇಕಂಥೇಳಿ ತನ್ನ ಸಂದೇಹವನ್ನು ರಾಮ ಲಕ್ಷ್ಮಣನಿಂದ ವ್ಯಕ್ತಪಡಿಸ್ತಾನೆ. ಓ ಲಕ್ಷ್ಮಣ, ರಕ್ಷಿಸುವಲ್ಲಿ ಸೀತೆಯನ್ನು ನಾವು ವಿಫಲರಾದೆವು. ಅರಣ್ಯಕ್ಕೆ ಕರ್ಕೊಂಡು ಬಂದಿದ್ದು, ಭರವಸೆ ನೀಡಿದ್ದು, ಆಕೆನ ಸುರಕ್ಷಿತವಾಗಿ ತೊಗೊಂಡು ಬರ್ತೀವಿ ಅಂತ ಹೇಳಿ, ಆಕೆಗೆ ರಕ್ಷಣೆ ನೀಡ್ತೀವಿ ಅಂತ ಇಬ್ಬರು ಹೇಳಿದ್ದೆವು. ನಾವು ಇಬ್ಬರು ಏನು ಮಾಡಿವೆ, ವಿಫಲ ಆಗಿಬಿಟ್ಟು ಸೀತೆಯನ್ನು ಅರಣ್ಯದಲ್ಲಿ ರಕ್ಷಿಸುವಲ್ಲಿ ನಾವು ವಿಫಲರಾದೆವು. ಸೂರ್ಯನತ್ತ ಮುಖ ಮಾಡಿ ನರಿ ಜಿಂಕಿ ಅಳುವ ಧ್ವನಿ ಸಂಕೇತದಿಂದ ಸೀತೆ ಜೀವಂತವಾಗಿರೋದು ಊಹಿಸಿದರು. ಅಲ್ಲಿ ಮತ್ತೊಂದು ಶಕುನ ಬರ್ತಿದೆ ಅವನಿಗೆ. ಏನಂದ್ರೆ ಅವು ಏನು ಮಾಡೋಕೆ ಹೇಳ್ತವೆ, ನರಿ ಮತ್ತು ಜಿಂಕೆಗಳು ಸೂರ್ಯನತ್ತ ಮುಖ ಮಾಡಿ ಅಳಲಿಕ್ಕೆ ಶುರು ಮಾಡ್ತಾವೆ. ಸೂರ್ಯನ ಕಡೆ ಮುಖ ಮಾಡಿ ಅಳೋದಂದ್ರೆ ಜೀವಂತ ಇದ್ದಂಗೆ ಅನ್ನೋ ಒಂದು ಸಂಕೇತ ಡಿಕೋಡ್ ಮಾಡ್ಕೋತಾರೆ. ಇಲ್ಲ ಆಕೆ ಅಪಹರಿಸಿರಬೇಕು, ಆಕೆನೇನು ಕೊಂದಿಲ್ಲ, ಯಾರು ಜೀವಂತ ಇರಬೇಕಂತೇಳಿ ಸಂದೇಹವನ್ನು ರಾಮ ಪುನಃ ವ್ಯಕ್ತಪಡಿಸ್ತಾನೆ. ಜಿಂಕೆ ರೂಪಿ ರಾಕ್ಷಸ ಬಹುದೂರ ಓಡಿತು, ಬೆನ್ನಟ್ಟಿ ಕೊಂದೆ ಅದನ್ನು, ಸಾಯುವಾಗ ರಾಕ್ಷಸ ರೂಪ ತೋರಿತು. ನಾನು ಆ ಮಾಯಾ ಜಿಂಕೆಯನ್ನು ಬೆನ್ನಟ್ಟಿ ಬಹುದೂರದವರೆಗೆ ಹೋದೆ, ನನ್ನ ಬಾನೆಟಿಗೆ ಅದು ಸತ್ತು,
ಸಾಯುವ ಕಾಲಕ್ಕೆ ಅದು ತನ್ನ ನಿಜ ರೂಪವನ್ನು, ರಾಕ್ಷಸ ರೂಪವನ್ನು ತೋರಿಸಿತು. ಓ ಲಕ್ಷ್ಮಣ, ನನ್ನ ಮನ ಭಾರವೆನಿಸುತ್ತಿದೆ, ಎಡಗನ್ನು ಸಿಡಿಯುತ್ತಿದೆ, ಸೀತೆ ಗುಡಿಸಲಲ್ಲಿ ಇಲ್ಲ, ಹತ್ಯೆಯಾದಳೆ, ದಾರಿ ತಪ್ಪಿದಳೆ. ಮತ್ತು ಮುಂದುವರೆದು ಹೇಳ್ತಾನೆ ಲಕ್ಷ್ಮಣ, ಮನಸ್ಸು ಭಾಳ ಭಾರ ಆಗ್ತದೆ, ಭಾಳ ದುಃಖ ಆಗ್ತಾ ಇದೆ ಮನಸ್ಸಿನಾಗ. ನಾನು ಎಡಗನ್ನು ಹಾರ್ತಾ ಇದೆ, ಆ ಎಡಗನ್ನು ಸಿಡಿತಾ ಇದೆ, ಎಡಗನ್ನು ಹಾರ್ತಾ ಇದೆ, ಸೀತೆ ಗುಡಿಸಲಲ್ಲಿ ಇಲ್ಲ. ಈಗ ಗುಡಿಸಲ ನೋಡ್ತೀರ, ಸೀತೆ ಇಲ್ಲ ಅಲ್ಲಿ. ಏನಕ್ಕೆ ಹತ್ಯೆ ಆಗಿದ್ದಾಳೋ ಅಥವಾ ಎಲ್ಲಾದರೂ ನಮ್ಮನ್ನು ಹುಡ್ಕೊಂಡು ಬರೋಕ್ಕಾಕಿ ದಾರಿ ತಪ್ಪಿದ್ದಾಳೋ ಏನೂ ತಿಳಿಯೋದಾಗಿದೆ ಅಂಥೇಳಿ ಲಕ್ಷ್ಮಣನಿಗೆ ರಾಮ ಪ್ರಶ್ನೆಗಳನ್ನು ಮಾಡ್ತಾನೆ. ಸೀತೆಯನ್ನು ಪಂಚವಟಿ ಆಶ್ರಮದಲ್ಲಿ ಬಿಟ್ಟು ಬಂದ ಲಕ್ಷ್ಮಣನಿಗೆ ತಾಳ್ಮೆ ಇಲ್ಲದೆ ರಾಮನ ನುಡಿದನು. ಮರುಕ್ಷಣದಲ್ಲಿ ಅವನಿಗೆ ತಾಳ್ಮೆ ಗೆಟ್ಟುಬಿಡ್ತು. ಸೀತೆ ಬಗ್ಗೆ ಆಗುವಂಥ ಸಂದೇಹಗಳಲ್ಲಿ ಸೀತೆ ಇಲ್ಲದಾಗತ್ತಾನ ರಾಮನ ಮನಸ್ಸು ಏನಾಗ್ಬಿಡ್ತದೆ ಅಂದರೆ ಭಾಳಷ್ಟು ಇದಾಗಿಬಿಡ್ತದೆ, ಕಠೋರಾಗಿಬಿಡ್ತದ. ಅವಾಗ ಅವ ತನ್ನ ಕಠೋರತೆಯನ್ನು ಲಕ್ಷ್ಮಣನ ಮ್ಯಾಗ ಹಿಡಿತಾನೆ. ಸೀತೆಯನ್ನು ಪಂಚವಟಿ ಆಶ್ರಮದಲ್ಲಿ ಬಿಟ್ಟು ಬಂದ ಲಕ್ಷ್ಮಣನಿಗೆ ತಾಳ್ಮೆ ಇಲ್ಲದೆ ರಾಮ ನುಡಿದ. ತಾಳ್ಮೆ ಕಳ್ಕೊಂಡಿದ್ದ. ಸೀತೆ ಇಲ್ದಾಗನ ತಾಳ್ಮೆ ಕಳ್ಕೊಂಡು ಲಕ್ಷ್ಮಣನಿಗೆ ನುಡಿತಾನ. ದಂಡಕಾರಣ್ಯಕ್ಕೆ ನಮ್ಮೊಂದಿಗೆ ಬಂದ ಸೀತೆ ಎಲ್ಲಿ? ನಾವಿಬ್ಬರು ಬರೋ ಮುಂದೆ ನಮ್ಮ ಉಡನೆ ಬಂದಾಳೆ ಸೀತೆ. ನಿನಗೆ ಸೀತೆ ಕಾವಲಕ್ಕಾಗಿ ನಾ ಬಿಟ್ಟು ಹೋಗಿದ್ನಿ, ಸೀತೆ ಎಲ್ಲಿದ್ದಾಳೆ ನನಗೆ ಹೇಳು ಅಂತ ಕೇಳ್ತಾನೆ. ಬಿಟ್ಟು ಬಂದಿರುವೆ ನೀ ಅವಳನ್ನು ಅಲ್ಲಿಯೇ, ನೀನು ಗುಡಿಸ್ಲಾಗ ಬಿಟ್ಟು ಬಂದೇನು ಸೀತೆ ನಾನು ಹುಡುಕುವಂತ ಕೇಳ್ತಾನೆ. ಶಾಂತ ಸ್ವಭಾವದ ಸೀತೆ ನನ್ನ ದುಃಖದಲ್ಲಿ ಭಾಗಿಯಾದಳು, ರಾಜ್ಯ ಬಿಟ್ಟು ಅರಣ್ಯಕ್ಕೆ ಬಂದಳು. ರಾಜ್ಯ ಬಿಟ್ಟು ಅರಣ್ಯಕ್ಕೆ ಬಂದಿರೋಕೆ ಶಾಂತ ಸ್ವಭಾವ ಸೀತೆ ಎಲ್ಲ ಬಿಟ್ಟು ತ್ಯಾಗ ಮಾಡಿ ನನಗೂ ಬಂದಿಳು. ಈಗ ನನಗೆ ಅವಳನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ, ಮತ್ತು ನೀ ಯಾಕೆ ಗುಡಿಸ್ಲಾ ಬಿಟ್ಟು ಬಂದಿ ಅಂಥೇಳಿ ರಾಮ ಲಕ್ಷ್ಮಣನ ಕೇಳ್ತಾನೆ. ಅವಳ ಮುಖ ನೋಡೋದೇ ಬದುಕಲಾರೇಣ ಓ ಲಕ್ಷ್ಮಣ, ಎಲ್ಲಿ ಹೇಳು ಸೀತೆ ಮುಖ ನೋಡಲಿಲ್ಲ ನಾನು ಬದುಕಕ್ಕೆ ಸಾಧ್ಯನೇ ಇಲ್ಲ, ಎಲ್ಲಿದ್ದಾಳೆ ಸೀತೆ ಹೇಳು ನನಗಂಥೇಳಿ ಲಕ್ಷ್ಮಣನಿಗೆ ರಾಮನು ಗದ್ದರಿಸಲಿಕ್ಕೆ ಶುರು ಮಾಡ್ತಾನೆ. ಸೀತೆ ನನ್ನ ಪ್ರಾಣ, ಜೀವಂತವಿರೋಳೆ. ಸೀತೆ ಅಂದರೆ ನನ್ನ ಪ್ರಾಣ, ಜೀವಂತ ಅದಾಳಾಕಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಓ ಲಕ್ಷ್ಮಣ, ನೀನು ನಿರರ್ಥಕವಾದಿ ಎನಗೆ, ನೀನು ಈಗ ಯೂಸ್ಲೆಸ್ ಆಗಿಬಿಟ್ಟು ನನಗೇನು ಹೆಲ್ಪ್ ಆಗಲಿಲ್ಲ ನಿನ್ನಿಂದ ಅಂತ ನೋಡಿ ಯಾವ ರೀತಿಯಾಗಿ ತಮ್ಮನಿಗೆ ಹೇಳ್ತಾನೆ. ನೀನು ಸೀತೆ ರಕ್ಷಣೆ ಮಾಡೋಕ್ಕಾಗಲಿಲ್ಲ, ನನ್ನ ಹುಡ್ಕೊಂಡು ಬಂದುಬಿಟ್ಟಿಯಾ, ನೀ ಇದ್ದು ಇಲ್ದಂಗೆ ಆದಿಬಿಟ್ಟಪ್ಪ ನೀನು, ನನಗೇನೋ ನಿನ್ನ ಉಪಯೋಗ ಇಲ್ದಾಗಿಬಿಟ್ಟು. ಸೀತೆ ಇಲ್ಲದೆ ನಾ ಬದುಕಲಾರೆ, ನಾವು ಸೀತೆ ಇಲ್ಲದೆ ಅಯೋಧ್ಯೆಗೆ ಹಿಂದಿರುಗಿ ಏನು ಉತ್ತರಿಸುವೆ ತಾಯಿ ಬಂದು ಒಳಗೆ. ಸೀತೆ ಇಲ್ಲದೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ. 14 ವರ್ಷ ಆದ ನಂತರ ಇಬ್ಬರು ಕೂಡ ಸೀತೆ ಇಲ್ಲದ ಅಯೋಧ್ಯೆಗೆ ಹೋದಾಗ ಅಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ. ಹೋಗೋ ಮುಂದೆ 3 ಮಂದಿ ಹೋಗಿರಿ ಸೀತೆ ಇಲ್ಲಂತ ಪ್ರಶ್ನೆ ಮಾಡಿರಂದ್ರೆ ಅವ್ರಿಗೆ ಉತ್ತರ ಏನಂತ ಹೇಳೋಣಪ್ಪ ಅಂತ ಹೇಳಿ ಲಕ್ಷ್ಮಣನಿಗೆ ರಾಮ ಕೇಳ್ತಾನೆ. ಇದೇ ರೀತಿಯಾಗಿ ಮತ್ತೇನು ಲಕ್ಷ್ಮಣನ ಮೇಲೆ ಕೋಪದಿಂದ ಹರಿಹಾಯ್ತಾನೆ, ಏನು ಪ್ರಶ್ನೆಗಳನ್ನು ಕೇಳ್ತಾನೆ ಅನ್ನೋದನ್ನ ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.